ನಮ್ಮಲ್ಲಿ ಕಣ್ಣು ಕಾಣದೇ ಇರೋ ಯುದ್ಧ ನಡೀತಾನೇ ಇರುತ್ತೆ. ಹೊರಗಡೆ ಅಲ್ಲ ಫೈಟು, ಒಳಗಡೆ ಕಣ್ಣು ಕಾಣದೇ ಇರೋ ಯುದ್ಧ ನಡೀತಾನೇ ಇರುತ್ತೆ. ನಮ್ಮ ಒಳಗಡೆ ನಮ್ಮ ಜೀವ ನಮಗೆ ಸಹಾಯ ಕೇಳ್ತಾನೆ ಇರುತ್ತೆ. ಆ ಯುದ್ಧ ಯಾಕೆ? ಹೊರಗಡೆಗೂ ಒಳಗಡೆಗೂ, ಹೊರಗಡೆಗೂ ಒಳಗಡೆಗೂ. ನಮ್ಮ ಅಹಂಕಾರನೇ ಒಂದು ಹೇಳ್ತಾ ಇರುತ್ತೆ, ಜೀವಕ್ಕೆ ಅದು ಒಪ್ಪಲ್ಲ, ಜೀವಕ್ಕೆ ಸುಖ ಇಲ್ಲ. ಅದರಿಂದ ಅದೆರಡಕ್ಕೂ ಕಾನ್ಫ್ಲಿಕ್ಟ್ ನಡೀತಾ ಇದ್ದಾಗ ನಮಗೆ ಜೀವ ಕೇಳ್ಕೊಳ್ಳುತ್ತೆ, ಸಹಾಯ ಕೊಡು, ಬಿಡಿಸು ನನ್ನ ಅಂತ. ಇದಕ್ಕೆ 3 ಗುರುತುಗಳಿದೆ ನಮ್ಮ ಜೀವನದಲ್ಲಿ. ಒಳಗಡೆ ಫೈಟ್ ಆಗ್ತಾ ಇದ್ರೆ ಅದನ್ನ ಸಾಕಾಗಿ ಹೋಗಿದೆಯಪ್ಪ, ಆ ಸುಸ್ತಿ ಯಾಕೆ ನಮಗೆ? ಇದೇನು ಫೈಟು ನಮ್ಮ ಕೈಲಿ ತಡೆಯೋಕ್ಕಾಗ್ತಿಲ್ಲ. ಹೊರಗಡೆ ಫೈಟು, ಬೇರೆಯವ್ರ ಜೊತೆ ಜಗಳ ಆಡೋದು ಈಸಿ. ನಮ್ಮೊಳಗೆ ಜಗಳ ನಡೀತಾ ಇದ್ದಾಗ ನಾವು ನಮ್ಮ ಅಹಂಕಾರದ ಮಾತು ಕೇಳೋದಾ ಅಥವಾ ನಮ್ಮ ಆತ್ಮದ ಮಾತು ಕೇಳೋದಾ? ನಮಗೆ ಕನ್ಫ್ಯೂಸ್ ಆದಾಗ ನಿಮಗೆ ಎಷ್ಟು ಸುಸ್ತಾಗತ್ತೆ, ಅಷ್ಟು ಸುಸ್ತಾಗತ್ತೆ ಜೀವನದಲ್ಲಿ. ಸಾಕಾಗೋಗುತ್ತೆ, ಅಯ್ಯೋ ಸಾಕಪ್ಪ ಸಾಕಪ್ಪ ಅಂದಾಗ ನಿಮ್ಮ ಎದುರುಗಡೆ ಇರೋರಿಂದ ಅಲ್ಲ, ನಿಮ್ಮೊಳಗಡೆ ಆ ಜಗಳ ಸಾಕು. ಆ ಜಗಳದಿಂದ ನಿಮಗೆ ಸುಸ್ತು. ಆವಾಗ ಏನಾಗುತ್ತೆ, ಆ ಒಳಗಡೆ ಜಗಳ ನಡೀತಾ ಯು ನೋ ಲಾಂಗರ್ ಎಂಜಾಯ್. ಹೊರಗಡೆ ಯಾವತ್ತು ಸುಖ ಕೊಟ್ಟಿತ್ತಲ್ಲ ಅದೆಲ್ಲನೂ ನಿಮ್ಗೆ ಇವಾಗ ಏನೂ ಬೇಡ. ಅದು ನಿಮ್ಗೆ ಜೀವ ಕೊಟ್ಟಿರುತ್ತೆ, ಎಷ್ಟೊಂದು ವಿಚಾರಗಳು ನಿಮ್ಗೆ ಖುಷಿ ಕೊಟ್ಟಿರುತ್ತೆ. ಅದೆಲ್ಲ ಯಾಕೆ ಬೇಡ ಅಂದ್ರೆ ಅದರಲ್ಲೇನು ಸ್ವಾರಸ್ಯ ಕಳೆದೋಯ್ತು ಅಂತಿಲ್ಲ, ನಿಮಗೆ ಒಳಗಡೆ ಫೈಟ್ ನಡೀತಾ ಇದೆ. ಆ ಫೈಟಿಂಗ್ ಇಂದ ನಥಿಂಗ್ ಎಕ್ಸೈಟ್ಸ್ ಯು, ಯಾವುದು ಎಕ್ಸೈಟ್ ಮಾಡಲ್ಲ. ಯು ಆರ್ ಫೀಲಿಂಗ್ ಹೆವಿ, ಜೀವನದಲ್ಲಿ ಭಾರ ಅನಿಸ್ತಾ ಇದೆ, ಲೈಫ್ ಈಸ್. ಅದಕ್ಕೆ ಆವಾಗ ತಿಳ್ಕೋಬೇಕು, ಜೀವನ ಚಿಕ್ಕದಲ್ಲ, ಇದನ್ನು ಸರಿಯಾಗಿ ನಾನು ಉಪಯೋಗಿಸಕ್ಕೆ ಕಲ್ತಿಲ್ಲ. ಜೀವನ ತುಂಬಾನೇ ವಿಶಾಲವಾದದ್ದು. ಉಸಿರು ಕಟ್ಟಂಗೆ ಆಗ್ತಿರೋದು ನನ್ನಿಂದನೇ ನನಗೆ. ನಾನು ಚೆನ್ನಾಗಿ ಬದುಕಬೇಕು. ಇಫ್ ಯು ನೋ ಹೌ ಟು ಯೂಸ್ ಲೈಫ್, ಆಗ ನಿನಗೆ ಗೊತ್ತಾಗುತ್ತೆ ಎಷ್ಟು ವಿಶಾಲ, ಎಷ್ಟು ದೊಡ್ಡದು, ಎಷ್ಟು ಕಲಿಯೋದಿದೆ ಅಂತ. ನಾನು ಇಲ್ಲೇ ಸಿಕ್ಕಾಕೊಂಡಿದ್ದೀನಿ. ಯು ಸ್ಟ್ರಗಲ್ ಟು ಫೈಂಡ್ ಪೀಸ್ ಈವನ್ ಇನ್ ಸೈಲೆನ್ಸ್. ಇವಾಗ ನನಗೆ ಈ ಜಗಳ ಬೇಡ, ನನಗೆ ಶಾಂತಿ ಬೇಕು, ನನಗೆ ಮೌನ ಬೇಕು. ಆವಾಗ ನಿಮಗೆ ಒಳಗಡೆ ಹೋಗಬೇಕು, ಧ್ಯಾನ ಮಾಡಬೇಕು. ಆಗ ನಿಮ್ಗೊಂದು ಅರ್ಥ ಸಿಗತ್ತೆ. ಯಾಕೆ ಅಂದರೆ ಒಳಗಡೆಯಿಂದ ನಿಮ್ಮ ಸೋಲ್ ಇದೆಯಲ್ಲ, ಇಟ್ಸ್ ಬೆಗ್ಗಿಂಗ್. ಅದು ನಿಮ್ಮನ್ನ ಬೇಡ್ತಾ ಇದೆ, ನನಗೆ ಬಿಡುಗಡೆ ಮಾಡು ಅಂತ. ಅಲ್ಲಿವರೆಗೂ ನಿಮ್ಗೆ ಸಮಾಧಾನ ಇಲ್ಲ. ಬೇಡ, ನನಗೆ ಇವಾಗ ಎಲ್ಲ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಬಿಟ್ಬಿಡಿ, ನಾನು ಕೂತ್ಕೋತೀನಿ, ನಾನು ಧ್ಯಾನ ಮಾಡಬೇಕು. ಈ ಥರ ನಮಗೆ ಅನಿಸುತ್ತೆ. ಅದನ್ನು ಹೇಳೋದು ಇದು ಎಮೋಷನಲ್ ಸರ್ವೈವಲ್ ಅಂತ. ಇದು ಇವಾಗಲೂ ಸೆಲ್ಫಿಶ್ ಅಲ್ಲ. ಯಾರಾದರೂ ಮನೆಯಿಂದ ಎಲ್ಲ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಧ್ಯಾನ ಮಾಡಬೇಕು ಅಂತ ಬರ್ತಿರಲ್ಲ, 4-5 ಜನ ನಿಮ್ಗೆ ಸೆಲ್ಫಿಶು ಅಂತ ಹೇಳ್ಬೋದು. ಆದರೆ ಇದು ಸೆಲ್ಫಿಶ್ ಅಲ್ಲ. ಇದು ವಾಂಟಿಂಗ್ ಟು, ಯು ವಾಂಟ್ ಟು ಸ್ಟಾಪ್ ಎವ್ರಿಥಿಂಗ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಗಲಾಟೆ. ನಿಮಗೆ ಸೈಲೆನ್ಸ್ ಬೇಕು, ನೀವು ಆರಾಮಾಗಿರಕ್ಕೆ ಹೋಗ್ತಾ ಇದ್ದೀರಾ, ಧ್ಯಾನ ಮಾಡಕ್ಕೆ ಹೋಗ್ತಾ ಇದ್ದೀರಾ. ಇದು ಸೆಲ್ಫಿ ಅಲ್ಲ, ಇದು ಸ್ಪಿರಿಚುವಲ್ ಆಗಿ ಎಮೋಷನಲ್ ಸರ್ವೈವಲ್. ಯು ನೀಡ್ ಎ ಎಮೋಷನಲ್ ಸರ್ವೈವಲ್. ಇದು ಪಾಪ ಸೋಲು ಕೂಗಿ ಹೇಳಲ್ಲ, ಲೌಡ್ ವಾಯ್ಸ್ ಇಲ್ಲ. ಅದು ಕಿರ್ಚಿ ಒಳಗಡೆಯಿಂದ ನಿಮಗೆ ಸುಸ್ತಾಗತ್ತಲ್ಲ, ಫೇಡ್ ಔಟ್ ಆಗುತ್ತೆ, ಮೆತ್ತಿ ಕಿರ್ಚುತ್ತೆ. ಆಮೇಲೆ ಮೆತ್ತಿ ಕಿರ್ಚಿ ಸುಮ್ಮನಾಗ್ಬಿಡುತ್ತೆ. ಆವಾಗ ನಿಮಗೆ ನೋವಾಗುತ್ತೆ, ನಾನು ಇಷ್ಟು ಮೋಸ ಮಾಡಿದೆ, ನನ್ನ ಪಾಡಿಗೆ ನಾನು ಇರಬೇಕಾಗಿತ್ತು, ನಾನು ಯಾಕೆ ಹಿಂಗೆ ಮಾಡಿದೆ ಅನ್ನೋದು ರಿಯಲ್ ಆಗುತ್ತೆ. ಇದೆಲ್ಲನೂ ಇನ್ನರ್ ಕಾನ್ಫ್ಲಿಕ್ಟ್ ಅಂತಾರೆ. ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಇದು ಕುರುಕ್ಷೇತ್ರ ಅಂದರೆ ಕ್ಷೇತ್ರ ಯಾವುದು ಅಲ್ಲಪ್ಪ, ಕ್ಷೇತ್ರ ಇಸ್ ಎ ಫೀಲ್ಡ್, ದ ಫೀಲ್ಡ್ ವೇರ್ ಯು ಲಿವ್, ಫೀಲ್ಡ್ ವೇರ್ ಯು ಎಂಜಾಯ್ ದಟ್ ವೈಬ್ರೇಷನ್. ನಿನ್ನೊಳಗೆ ನಡೀತಾ ಇದೆಯಲ್ಲ ಈ ದ್ವಂದ್ವಗಳು, ಮೊದಲು ಈ ಕುರುಕ್ಷೇತ್ರದಿಂದ ಹೊರಗೆ ಬಾ ಅಂತ ಹೇಳಿ ಮನಸ್ಸನ್ನು ಬಿಡಿಸಿ ತೋರಿಸ್ತಾನೆ. ಯಾವ ರೀತಿ ಮನಸ್ಸು ಜಗಳ ಆಡ್ತಾ ಇದೆ, ಒಳಗಡೆ ಜಗಳ ಆಗ್ತಾ ಇದೆ. ಸೋಲ್ ಯಾವ ರೀತಿ ನಮ್ಮನ್ನ ಕೇಳ್ಕೋತಾ ಇದೆ, ಬೇಡ್ಕೋತಾ ಇದೆ, ನಾವು ಯಾವ ರೀತಿ ಸಾಂತ್ವನ ಕೊಡಬೇಕು ಅಂತ.